आप लोग जो मैंगलोर से दिल्ली तक जा रहे हैं उसके लिए आपके लिए मतलब बहुत बहुत उसके लिए क्या बोलते हैं उसको, बधाई। हाँ बधाई। आप जो ये काम कर रहे हो बहुत अच्छा ये काम है, समाज के लिए बहुत अच्छा आप संदेश पहुंचा रहे हैं। और जो लड़कियों के साथ अत्याचार हो रहा है उनके लिए आप लोगों का एक सपोर्ट टीम तैयार हुआ है, उसके लिए आप लोगों का बहुत बहुत धन्यवाद। और जो जो पीड़ितों के साथ ऐसा हुआ है अत्याचार, उनके लिए आप लोग जो ये काम कर रहे हैं बहुत अच्छा काम है ये। और इसके बारे में मोदी जी को क्या हाँ, बताएंगे? तो मोदी जी से मैं यही कहना चाहूँगी कि सर आप इसके बारे में इनके बारे में सोचिए, उन परिवारों के बारे में सोचिए जो छोटे छोटे बच्चों के साथ ऐसा रेप होता है। ऐसा नहीं होना चाहिए। कड़ी सुरक्षा के लिए आप लोग कुछ ना कुछ कड़ा नियम बना दीजिए। धन्यवाद। आप जो ये काम कर रहे हैं वो बहुत अच्छा कर रहे हैं और ये बेटी सुरक्षा के लिए अच्छा काम कर रहे हैं। और ये लोग जो है वो मैंगलोर से दिल्ली तक यहाँ तक पहुँचे हैं। वो मेरी ऐसी विनती है कि इस सब योजनाओं को मतलब और आगे बढ़ाओ और प्रधानमंत्री को पहुँचाओ और सुरक्षा और बढ़ाओ। ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಎಲ್ಲರೂ ರಸ್ತೆಯಲ್ಲಿ ಬಂದು ಒಂದು ರಾಜಕಾರಣಿಗಳನ್ನು ಹಿಡಿದುಕೊಂಡು ಕೂಗಾಡುವುದಲ್ಲ ನಿಜವಾದ ಹೋರಾಟ. ನಿಜವಾದ ಹೋರಾಟ ಅಂದರೆ ಇದು. ಯಾವುದು ಈ ತುಂಬ ಚಳಿ ಕೂಡ ಆಗ್ತಾ ಉಂಟು, ರಾತ್ರಿ ಕೂಡ ಎಣಿಸದೆ ನಮಗೆ ಇನ್ನೂ ಕೂಡ ರೂಮ್ ಸಿಕ್ಕಿಲ್ಲ, ನಮಗೆ ಇರೋಕ್ಕೆ ಒಂದು ಆಶ್ರಮ ಕೂಡ ನಮಗೆ ಇವತ್ತು ಸಿಕ್ಕಲಿಲ್ಲ, ಇನ್ನೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇನ್ನು ನಮ್ಮ ಮನೆಯ ಏನಾದರೂ ಒಂದು ದೌರ್ಜನ್ಯ ಆಗಿದೆ ಅಂತೇಳಿ ಕೇಳಿಗೆ ಹೋಗ್ತಾ ಇಲ್ಲ. ವೀಕ್ಷಕರೇ, ಖಂಡಿತ ಅರ್ಥ ಮಾಡ್ಕೊಳ್ಳಿ. ಒಂದು ನೋವಾದಾಗ ಮಾತ್ರ ಅಲ್ಲ ಕಿರಿಚಾಡಿ ಹೋರಾಟ ಮಾಡೋದು. ಇಂತಹ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲವಿರಲಿ. ಇಂಥ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರಾ? ಹೌದು, ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ. ನಾವು ಹಗಲೊತ್ತಲ್ಲಿ ಆ ಬಿಸಿಲಿನ ತಾಪದಲ್ಲಿ, ಈಗ ರಾತ್ರಿ ಹೊತ್ತಲ್ಲಿ ಚಳಿ ಹೊತ್ತು, ಈ ಹೊತ್ತಲ್ಲೂ ನಮ್ಗೆ ಇನ್ನೂ ರೂಮ್ ಸಿಕ್ಕಿಲ್ಲ, ಆದರೂ ನಾವು ಹೋಗ್ತಾ ಇದ್ದೀವಿ. ಯಾರಿಗೋಸ್ಕರ? ತಮ್ಮೆಲ್ಲ ಹೆಣ್ಣು ಮಕ್ಕಳಿಗೋಸ್ಕರ. ನಿಮ್ಮೆಲ್ಲ ಸಪೋರ್ಟ್ ಇದಕ್ಕೆ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ನಾವು ಇವತ್ತು ಬಂದು ಇಲ್ಲಿ ನಮ್ಮ ಪುಣೆ ಹತ್ರ ಆಗಿದ್ದೇವೆ. ರೋಡಲ್ಲಿ ನೈಟು ಚಳಿ ನೈಟಲ್ಲಿ ನಾವು ನಡ್ಕೊಂಡು ಹೋಗುವಂಥ ಒಂದು ಸಂದರ್ಭ ಬಂದಿದೆ. ನಮ್ಮ ಹೆಣ್ಣುಮಕ್ಕಳ ರಕ್ಷಣೆಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಬೇಕು. ನನಗೆ 3 ದಿವಸದಿಂದ ಒಂದು ಹೆಲ್ತ್ ಹುಷಾರಿಲ್ಲ, ಆದರೂ ಪರವಾಗಿಲ್ಲ, ನಾನು ಹೋಗ್ತಾ ಇದ್ದೇನೆ ದಿಲ್ಲಿ ತನಕ ನಾವು ಮುಟ್ಟುವಂಥ ಒಂದು ನಾವು ಏನು ಭರವಸೆ ಕೊಟ್ಟಿದ್ದೇವೆ ನಮ್ಮ ಟೀಮಿಗೆ, ಅದೇ ಥರ ನಾವು ನಡ್ಕೊಂಡಿದ್ದೇವೆ, ಅದೇ ಥರ ನಾವು ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಹಿಂಗೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.